ವೆಲ್ಕಮ್ ಟು ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ಬೆಂಗಳೂರಿನಲ್ಲಿರುವಂತಹ ಕಗ್ಗದಾಸಪುರದಲ್ಲಿ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಒಂದು ಸುಂದರವಾಗಿರುವಂತಹ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದೆ. 30x30 ಸೈಟಲ್ಲಿ ಇದನ್ನು ಕಟ್ಟಿರುವಂಥದ್ದು, G+2 ಫ್ಲೋರ್ ಇರುವಂಥದ್ದು. ಆ್ಯಂಡ್ ಮುಖ್ಯವಾಗಿ ಇದನ್ನು ಕೇವಲ 62 ಲಕ್ಷದಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಕಂಪ್ಲೀಟ್ ಇಂಟೀರಿಯರ್ ವರ್ಕ್ ಆಗಿರಲಿ, ಬಿಲ್ಡಿಂಗ್ ಆಗಿರಲಿ, ಡಿಸೈನ್ ಆಗಿರಲಿ ಎಲ್ಲವೂ ಕೂಡ ನಮ್ಮ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ನೋಡ್ಕೊಂಡಿರೋದು. ಬನ್ನಿ ಈ ಪ್ಲಾಟ್ ಹೇಗಿದೆ ಅಂತ ನೋಡೋಣ. ಜೊತೆಗೆ ಹೇಗೆಲ್ಲ ಡಿಸೈನ್, ಏನೆಲ್ಲ ಯುನೀಕ್ನೆಸ್ ಇದೆ ಅನ್ನೋದನ್ನು ಕೂಡ ನೋಡ್ಕೊಂಬರೋಣ ಬನ್ನಿ. ಮನೆಗೆ ಎಂಟ್ರಿ ಆದ ತಕ್ಷಣ ಪಾರ್ಕಿಂಗ್ ಏರಿಯಾ ಸಿಗುತ್ತೆ ನೋಡಿ. 30x30 ಸೈಟಲ್ಲೇ ಇಷ್ಟು ಒಂದು ಜಾಗದಲ್ಲೇ ತುಂಬ ಸ್ಪೇಷಿಯಸ್ ಆಗಿ 2 ಕಾರ್ ನಿಲ್ಲಿಸ್ಬೋದು, 4 ಬೈಕ್ ನಿಲ್ಲಿಸ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಇನ್ನೊಂದು ಇದೇ ಸ್ಪೇಸಲ್ಲಿ ಒಂದು ಮನೆನ ಕೂಡ ಕಟ್ಟಿದ್ದಾರೆ, ಅಂದರೆ ರೆಂಟ್ ಪರ್ಪಸ್ಗೋಸ್ಕರ. ಇದು 1 BHK. ಬನ್ನಿ ಆ 1 BHKನ ನೋಡ್ಕೊಂಬರೋಣ ಬನ್ನಿ. ಇದು ಬಾಡಿಗೆಗೋಸ್ಕರ ಕಟ್ಟಿರುವಂತಹ ಮನೆ. ಮುಖ್ಯವಾಗಿ ಇದರಲ್ಲಿ ಏನು ದೇವ್ರ ಮನೆ ಇದೆ, ಆಮೇಲೆ ಓಪನ್ ಕಿಚನ್ ಇದೆ, ಆಮೇಲೆ ಒಂದು ರೂಮ್ ಇದೆ, ಮತ್ತು ಅದರಲ್ಲಿ ಕಾಮನ್ ವಾಶ್ರೂಮ್ ಕೂಡ ಇರುವಂಥದ್ದು. ಆ್ಯಂಡ್ ಇದು ಯಾರಿಗೆ ರೆಂಟ್ ಬೇಕು ಅವರಿಗೋಸ್ಕರ ಕಟ್ಟಿರೋದು. ಆದರೆ ಈಗ ನಾನು ನಿಮ್ಮನ್ನು ಕರ್ಕೊಂಡು ಹೋಗೋದು ಓನರ್ ಇರುವಂತಹ ಮನೆ. ಅದು ಡೂಪ್ಲೆಕ್ಸ್ ಮನೆ. ಅದನ್ನು ಹೇಗೆ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಅದನ್ನು ಕೂಡ ನಾನು ತೋರಿಸ್ತೀನಿ ಬನ್ನಿ. ನೀವು ಎಂಟ್ರಿ ಆದ ತಕ್ಷಣವೇ ನೋಡಿ ಇಲ್ಲಿ ಫ್ಯಾಬ್ರಿಕೇಷನ್ ವರ್ಕ್ ಮಾಡಿದ್ದಾರೆ, ಗ್ರಿಲ್ ಫ್ಯಾಬ್ರಿಕೇಷನ್. ಸೊ ತುಂಬ ಯುನಿಕ್ ಇದೆ, ಎಲ್ಲ ಕಡೆ ಸಿಂಪಲ್ ಆಗಿರುತ್ತೆ. ಇದು ತುಂಬ ಆರ್ಟ್ ವರ್ಕ್ ಮಾಡಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು, ಅದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ PVC ರಾಫ್ಟರ್ ಬಳಸಿ ಮಾಡಿರೋದ್ರಿಂದ, ಜೊತೆಗೆ LED ಲೈಟ್ಸನ್ನು ಕೂಡ ಹಾಕಿದ್ದಾರೆ. ಆ್ಯಂಡ್ ಮುಖ್ಯವಾಗಿ ಈ ವಾಲ್ಗೆ ಈ ಡಿಸೈನ್ ನೋಡಿ, ಇದು ವುಡನ್ ಟೈಲ್ ಟೆಕ್ಸ್ಚರನ್ನು ಕೊಟ್ಟಿದ್ದಾರೆ. ಆ 2 ಕಾಂಬಿನೇಷನಲ್ಲಿ ಕೊಟ್ಟಿರೋದ್ರಿಂದ ತುಂಬ ಯುನೀಕ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಅದು ಎಲ್ಲಿ ಮ್ಯಾಚ್ ಮಾಡ್ತಾರೆ ಅಂದರೆ ಡೋರಿಗೆ, ಇದು 4x8 ಫೀಟ್ ಇರೋದ್ರಿಂದ ಡೋರು ವುಡನ್ ಟೀಕ್ ವುಡ್ಡಲ್ಲಿ ಮಾಡಿರುವಂಥ ವುಡನ್ ಡೋರ್ ಇದು. ಆ ಡೋರಿಗೆ ಒಂದು ಸ್ಪೆಷಲ್ ಲುಕ್ ಕೊಡೋದಕ್ಕೆ, ಜೊತೆಗೆ ಈ ವಾಲ್ ಏನಿದೆ ಅದಕ್ಕೆ ಮ್ಯಾಚ್ ಆಗೋದ್ರಿಂದ ಕಂಪ್ಲೀಟ್ ಲುಕ್ ತುಂಬ ಚೆನ್ನಾಗಿದೆ. ಬನ್ನಿ ಒಳಗಡೆ ಹೋಗೋಣ. ನಾವೀಗ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಇದನ್ನು ಓನರ್ಗೋಸ್ಕರ ಡೂಪ್ಲೆಕ್ಸ್ ಹೌಸನ್ನು ಮಾಡಿಕೊಟ್ಟಿದ್ದೀವಿ. ಇನ್ನು ನಮ್ಮ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಈ ಬಿಲ್ಡಿಂಗನ್ನು ಕೇವಲ 62 ಲಕ್ಷ ರೂಪಾಯಿಗೆ ಕಟ್ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಕೇವಲ ಸಿವಿಲ್ ವರ್ಕಿಗೆ ಮಾತ್ರ ಅಲ್ಲ, ಇಂಟೀರಿಯರ್ ವರ್ಕ್ ಕೂಡ ಆ್ಯಡ್ ಆನ್ ಆಗಿ ಸ್ಕ್ವೇರ್ ಫೀಟ್ಗೆ ಕೇವಲ 2550 ರುಪೀಸಲ್ಲಿ ಇದನ್ನು ಮಾಡಿಕೊಟ್ಟಿದ್ದಾರೆ. ಈ ಫಸ್ಟ್ ಫ್ಲೋರಲ್ಲಿ ಏನೆಲ್ಲ ಇದೆ, ಒಂದು ಪೂಜಾ ರೂಮ್ ಇದೆ, ಡೈನಿಂಗ್ ಪ್ಲೇಸ್ ಇದೆ, ಆ್ಯಂಡ್ ಕಿಚನ್ ಇದೆ, ಒಂದು ರೂಮ್ ಇದೆ, ಅದರಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ, TV ಯೂನಿಟ್ ಕೂಡ ಇದೆ, ಹಾಲ್. ಇದೆಲ್ಲನೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಹಾಲ್ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಇಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು TV ಯೂನಿಟ್. ಇದು ಗ್ರಾನೈಟ್ ಟೆಕ್ಸ್ಚರ್ ಲ್ಯಾಮಿನೇಟರಲ್ಲಿ ಮಾಡಿರುವಂಥದ್ದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇನ್ನೊಂದು ನನ್ನ ಫೇವ್ರೆಟ್ ಸ್ಪೇಸ್ ಯಾವ್ದು ಗೊತ್ತಾ, ನಾನು ತೋರಿಸ್ತೀನಿ ನೋಡಿ. ಇದು ಫೋಟೋ ಫ್ರೇಮ್ ಡಿಸೈನ್ POPಯಲ್ಲಿ ಮಾಡಿದ್ದಾರೆ. ಇಲ್ಲೆಲ್ಲ ಫೋಟೋ ಹಾಕಿದಾಗ ಇನ್ನೂ ಎನ್ರಿಚ್ ಆಗುತ್ತೆ. ಆ್ಯಂಡ್ ಇಲ್ಲಿಗೊಂದು ಸ್ಪಾಟ್ ಲೈಟ್ ಬೀಳ್ತಿದೆ, ನೋಡ್ತಾ ಇದ್ದೀರಾ? ಇದೆಲ್ಲಿಂದ ಬರ್ತಿದೆ ಅಂದರೆ ನೋಡಿ, ಆ ಸ್ಪಾಟ್ ಲೈಟಿಂದ ಬರ್ತಾ ಇದೆ. ಜೊತೆಗೆ ಇಲ್ಲಿ ಫಾಲ್ಸ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಆ ಫಾಲ್ಸ್ ಸೀಲಿಂಗ್ ಕೂಡ ಮಾಡಿರುವಂಥದ್ದು ಅಂದರೆ ಇಲ್ಲೆಲ್ಲ ಫ್ಯಾನ್ ಆಗಿರಲಿ, ಆ ಸೀಲಿಂಗ್ ಆಗಿರಲಿ, ಈ ಲೈಟಿಂಗ್ಸ್ ಆಗಿರಲಿ ಎಲ್ಲವೂ ಕೂಡ ನಮ್ಮ ಪ್ಯಾಕೇಜಲ್ಲೇ ಬರುತ್ತೆ. ಅದಕ್ಕೆ ಎಕ್ಸ್ಟ್ರಾ ನೀವು ಇನ್ವೆಸ್ಟ್ ಮಾಡಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ. ಸೊ ಕಂಪ್ಲೀಟ್ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ದೊಡ್ಡ ವಿಂಡೋ, ಕಂಪ್ಲೀಟ್ ದೊಡ್ಡದಾಗಿರೋ ವಿಂಡೋ ಕೊಟ್ಟಿದ್ದಾರೆ. ಓಪನ್ ಮಾಡಿದ ತಕ್ಷಣ ಅದು ನಿಮಗೆ ಕಂಪ್ಲೀಟ್ ಬೆಳಕನ್ನು ಕೊಡುತ್ತೆ. ಇದನ್ನು ಮಾಡಿರೋದು ಟಫನ್ ಗ್ಲಾಸಲ್ಲಿ, ಟೀಕ್ ವುಡ್ ಮತ್ತು ಟಫನ್ ಗ್ಲಾಸನ್ನು ಬಳಸ್ಕೊಂಡು ಈ ವಿಂಡೋನ ಮಾಡಿದ್ದಾರೆ. ಬನ್ನಿ ನಾನು ಈ ವಿಂಡೋನ ನಿಮಗೆ ತೋರಿಸ್ತೀನಿ. ನೋಡಿ, ಈ ಬೆಳಕು ಡೈರೆಕ್ಟ್ ದೇವ್ರ ಮನೆಗೆ ಬೀಳುತ್ತೆ. ಆ್ಯಂಡ್ ಇಡೀ ಹಾಲು ಕೂಡ ಬೆಳಕು ಕೊಡುತ್ತೆ. ಬನ್ನಿ ನಾನು ದೇವ್ರ ಮನೆ ತೋರಿಸ್ತೀನಿ. ಈಗ ನೀವು ನೋಡ್ತಾ ಇರೋದು ಪೂಜಾ ಮಂದಿರ. ಇದಕ್ಕೆ ನಾವು ಬಳಕೆ ಮಾಡಿರೋದು ಟೀಕ್ ವುಡ್ಡನ್ನು. ಆ್ಯಂಡ್ ಈ ಎಲಿಫೆಂಟ್ ಡಿಸೈನನ್ನು ಕೂಡ ನೋಡಿ, ಅದು ಇನ್ನೂ ರಿಚ್ ಮಾಡುತ್ತೆ. ಈ ಒಂದು ಮಂದಿರದ ಲುಕ್ ಇದೆಯಲ್ಲ, ಅದನ್ನು ರಿಚ್ ಮಾಡುತ್ತೆ. ಆ್ಯಂಡ್ ನಾವು ಇಲ್ಲಿ ಬಳಕೆ ಮಾಡಿರೋದು ಗ್ಲಾಸ್ ಡೋರನ್ನು, ಟಫನ್ ಗ್ಲಾಸ್. ಆ್ಯಂಡ್ ಹ್ಯಾಂಡಲ್ ಕೂಡ ಗ್ಲಾಸೇ. ಅಲ್ಲೂ ಕೂಡ ಗಣೇಶನ ಒಂದು ಮೂರ್ತಿಯನ್ನು ಕೊಟ್ಟು ಲುಕ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈಗ ಬನ್ನಿ ಒಳಗಡೆ ಹೋಗೋಣ.
ಒಳಗಡೆ ಏನು ಸ್ಪೆಸಿಫಿಕೇಶನ್ ಇದೆ ಅಂದರೆ ನೀವಿಲ್ಲಿ ನೋಡ್ತಾ ಇದ್ದೀರಾ ಬ್ಲೂ ಡಿಸೈನ್ ಇರುವಂತಹ ಲ್ಯಾಮಿನೇಟ್ ಇದೆ, ಅದರ ಸುತ್ತ ಅದರ ಹಿಂದ್ಗಡೆ ಒಂದು ಲೈಟಿಂಗ್ಸ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಮುಖ್ಯವಾಗಿ ಇಲ್ಲಿ ಹಾಕಿರುವಂತಹ ಯಾವುದೆಲ್ಲ ಗ್ರಾನೈಟ್ ಇದೆಯಲ್ಲ ಅದು ಇಂಪೋರ್ಟೆಡ್ ಗ್ರಾನೈಟು. ಹಾಗೆ ಇಲ್ಲಿ ನಿಮಗೆ ಸ್ಟೋರೇಜ್ಗೆ ಕೂಡ ಈ ಕಬೋರ್ಡ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಆ ಒಂದು ದೇವ್ರ ಮನೆ ಹೇಗಿರಬೇಕಲ್ಲ ಅಲ್ಲ ಫೀಲ್ ಕೂಡ ಹಾಗೆ ಇರುತ್ತೆ, ಜೊತೆಗೆ ಇಂಪೋರ್ಟೆಡ್ ಗ್ರಾನೈಟ್ ಆಗಿರೋದ್ರಿಂದ ತಂಪು ಫೀಲ್ ಕೂಡ ಕೊಡುತ್ತೆ. ಸೊ ದೇವ್ರ ಮನೆ ತುಂಬಾ ಚೆನ್ನಾಗಿದೆ. ನನಗೆ ಈ ಮನೇಲಿ ಕಿಚನ್ ತುಂಬ ಇಷ್ಟ ಆಯಿತು. ಯಾಕೆ ಗೊತ್ತಾ, ಈ ಕಿಚನನ್ನು ಮಾಡಿರುವಂಥದ್ದು ತುಂಬ ಯುನೀಕ್ ಕಲರ್ ಕಾಂಬಿನೇಷನಲ್ಲಿ ನಾವು ಮಾಡಿರೋದು, ಅದಕ್ಕೆ ನನಗಿಷ್ಟ. ನೀವೀಗ ನೋಡ್ತಾ ಇರೋದು ಕಿಚನ್ ಸ್ಲ್ಯಾಬ್ ಇರೋದು ಕ್ವಾರ್ಟ್ಸಲ್ಲಿ. ಸೊ ಕಂಪ್ಲೀಟ್ ಕ್ವಾರ್ಟ್ಸನ್ನು ಬಳಸಿ ಇದನ್ನು ಮಾಡಲಾಗಿದೆ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಕಿಚನ್ ಕ್ಯಾಬಿನೆಟ್ ಏನಿದೆ ಇದಕ್ಕೆ ಪ್ರೊಫೈಲ್ ಡೋರನ್ನು ಬಳಸಿದ್ದಾರೆ. ಸೊ ಅದೂ ಕಲರ್ ಕಾಂಬಿನೇಷನ್ ನೋಡಿ, ಆ ಗ್ಲಾಸ್ ಬಳಸಿರೋದು ಅದು ನಾವು ತುಂಬ ಯುನೀಕ್ ಪ್ಲ್ಯಾನ್ ಮಾಡಿ ಬಳಸಿರುವಂಥದ್ದು. ಸೊ ಅದು ತುಂಬ ಲುಕ್ ಚೆನ್ನಾಗಿ ಕೊಡುತ್ತೆ ಈ ಕಿಚನ್ಗೆ. ಆ್ಯಂಡ್ ಇಲ್ಲಿ ಚಿಮ್ನಿ ಸ್ಪೇಸ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಮೇಲೆ ನಿಮಗೆ ಕಂಪ್ಲೀಟ್ ಸ್ಟೋರೇಜ್ ಏನಿದೆ ಅದು ಕೂಡ ಒಂದು ಸ್ಕೈ ಬ್ಲೂ ಕಲರ್ ಕಾಂಬಿನೇಷನಲ್ಲಿರೋದ್ರಿಂದ ಆ ಒಂದು ಡಿಸೈನನ್ನು ಇನ್ನೂ ಎನ್ರಿಚ್ ಮಾಡ್ತಾ ಇದೆ. ಆ್ಯಂಡ್ ಇನ್ನೊಂದು ತುಂಬ ಯುನೀಕ್ ಅನಿಸಿದೆ ಏನು ಗೊತ್ತಾ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ವಿಕ್ಕರ್ ಬ್ಯಾಸ್ಕೆಟ್ ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ ಈಗ ಹಣ್ಣು ತರಕಾರಿ ಎಲ್ಲ ಇಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ಇದು ಸ್ವಲ್ಪ ಯುನೀಕ್ ಅನಿಸುತ್ತೆ ನೋಡಿ ಈ ಒಂದು ಇದರಲ್ಲಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ಬಾಟಲ್ ಪುಲ್ ಔಟ್. ಆ್ಯಂಡ್ ಇಲ್ಲಿನ ಯುನೀಕ್ನೆಸ್ ನೋಡಿ, ಈಗ ನೀವೇನಾದರೂ ಥಿಂಗ್ಸನ್ನು ಇಟ್ಟಿರ್ತೀರಾ ಅಂದ್ಕೊಳ್ಳಿ, ನಿಮ್ಗೆ ತೆಗಿಬೇಕು ನೋಡಿ ಇಷ್ಟು ಓಪನ್ ಆಗುತ್ತೆ. ಆಮೇಲೆ ನಿಮಗೆ ಏನು ಬೇಕು ಎಲ್ಲ ತೆಗೆದಾದ್ಮೇಲೆ ಇಡಬೇಕು ಅಂತ ಹೇಳಿದ್ರೆ ನೋಡಿ ಈಸಿ ಲ್ಯಾಂಡಿಂಗ್ ಕೂಡ ಆಗುತ್ತೆ. ಸೊ ಇದು ತುಂಬ ಯುನೀಕ್ ಇದೆ. ಇಲ್ಲೂ ಕೂಡ ನಿಮಗೆ ಸಾಕಷ್ಟು ಸ್ಪೇಸ್ ಇರುವಂಥದ್ದು. ಆ್ಯಂಡ್ ಇನ್ನೊಂದು ಗಡಿಬಿಡಿಲಿ ಕೆಲಸ ಮಾಡ್ತಿರ್ತೀರಾ, ಏನೋ ತೆಗಿಬೇಕು ಅಂತ ತೆಗೆದಿರ್ತೀರಾ, ಒಂದೇ ಸಲ ಪುಷ್ ಮಾಡ್ತೀರಾ ನೋಡಿ ಎಷ್ಟು ಸಾಫ್ಟ್ ಲ್ಯಾಂಡಿಂಗ್ ಆಗುತ್ತೆ. ಸೊ ಒಂದು ಸಾಫ್ಟ್ ಕ್ಲೋಸಿಂಗ್ ಟೆಕ್ನಾಲಜಿಯನ್ನು ಬಳಸಿ ಇದನ್ನು ಮಾಡಲಾಗಿದೆ. ಈಗ ನಾನು ಇನ್ನೊಂದು ಸಲ ನೋಡಿ ಎಷ್ಟೇ ಜೋರಾಗಿ ಪುಷ್ ಮಾಡಿದ್ರು ಲ್ಯಾಂಡಿಂಗ್ ಸಾಫ್ಟ್ ಆಗುತ್ತೆ. ಸೊ ಅದು ಗಡಿಬಿಡಿಲಿ ಕೆಲಸ ಮಾಡಿದ್ರು ಕೂಡ ನಿಮಗೇನು ವಸ್ತುಗಳು ಬೀಳಬಾರ್ದು ಅನ್ನುವಂಥ ಕಾನ್ಸೆಪ್ಟ್. ಆ್ಯಂಡ್ ಅದ್ರ ಜೊತೆಗೆ ಕಿಚನ್ಗೆ ಸಿಂಕ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಅಂದರೆ ಕಂಪ್ಲೀಟ್ ಕಿಚನ್ ಈ ರೀತಿ ಕಾಣುತ್ತೆ. ನಮ್ಮ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ನ ವಿಶೇಷತೆ ಏನು ಗೊತ್ತಾ, ನಾವು ಡೋರ್ ಏನು 8 ಫೀಟ್ ಕೊಟ್ಬಿಡ್ತೀವಿ, ಬಟ್ ವಿಂಡೋನು ಕೂಡ ನಾವು 8 ಫೀಟ್ ಕೊಡ್ತೀವಿ. ಯಾಕಂದರೆ ಇನಫ್ ಬೆಳಕು ಒಳಗಡೆ ಬರಲಿ ಅಂತ 3 ಕೊಟ್ಟಿದ್ದೀವಿ ಈ ಫ್ಲೋರ್ಗೆ. ನೀವು ನೋಡ್ತಾ ಇದ್ದೀರಾ ಟಫನ್ ಗ್ಲಾಸನ್ನು ಬಳಸಿ ಮಾಡಲಾಗಿದೆ ಟೀ ಕುಡ್ ಕಾಂಬಿನೇಷನಲ್ಲಿ. ಸೊ ಇದು ಇಷ್ಟು ದೊಡ್ಡದಾಗಿರೋದ್ರಿಂದ ನಿಮ್ಮ ಮನೆಗೆ ಗಾಳಿ ಬೆಳಕಿನ ಸಮಸ್ಯೆ ಆಗೋದಿಲ್ಲ. ಆ್ಯಂಡ್ ಈ ಏರಿಯಾ ಏನಿದೆ ಇದು ಡೈನಿಂಗ್ ಏರಿಯಾ. ಇಲ್ಲಿ ನೀವು ಡೈನಿಂಗ್ ಸೆಟಪ್ ಮಾಡಿಕೊಂಡು ಅವ್ರಿಗೆ ಬೇಕಾಗಿರೋ ಸೆಟಪ್ಪನ್ನು ಮಾಡ್ಕೋಬೋದು. ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ ಈ ಸಿಂಕ್ ಈಗ ಒಂದು ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಮಾಡಿರೋದಾಗಿರಲಿ, ವುಡನ್ ಒಂದು ಟೆಕ್ಸ್ಚರ್ ಬರೋ ಥರ ಅದಕ್ಕೆ ಇರುವಂಥ ಕಾಂಬಿನೇಷನ್ ಈ ಲುಕ್ಕೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಇದಕ್ಕೂ ಕೂಡ ಸ್ಟೋರೇಜ್ ಸ್ಪೇಸನ್ನು ಕೊಟ್ಟಿರೋದು ಕಂಪ್ಲೀಟಾಗಿ ಆ ಒಂದು ಡಿಫ್ರೆಂಟ್ ಲುಕ್, ಅಂದರೆ ಈ ಕಲರ್ ಕಾಂಬಿನೇಷನ್ಗೆ ಮ್ಯಾಚ್ ಆಗೋ ಥರದ್ದು. ಎಸ್, ನಮ್ಮ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ನ ವಿಶೇಷತೆ ಏನು ಗೊತ್ತಾ, ವಿಶೇಷತೆಯೇ ಈ ಒಂದು 8 ಫೀಟ್ ಡೋರ್. ಯಾಕಂದರೆ 8 ಫೀಟ್ ಡೋರ್ ಎಲ್ಲೂ ಕೊಡೋದಿಲ್ಲ, ನಾವು ಸ್ಪೆಷಲಾಗಿ 8 ಫೀಟ್ ಡೋರೇ ಕೊಡ್ತೀವಿ. ಆ್ಯಂಡ್ ಅದೇ ಪ್ಯಾಕೇಜಲ್ಲಿ ಹ್ಯಾಂಡಲ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇದು ಕೂಡ ಟೀ ಕುಡ್ಡಿಂದ ಮಾಡಿರುವಂತಹ ಹ್ಯಾಂಡಲ್. ಆ್ಯಂಡ್ ಲಾಕರ್ ಕೂಡ ಕೊಡ್ತೀವಿ ಸೇಮ್ ಪ್ಯಾಕೇಜಲ್ಲಿ. ಇದು ಯುರೋಪಾ ಲಾಕರ್. ನಿಮಗೆ ಯಾವ ಲಾಕರ್ ಬೇಕೋ ಅದನ್ನು ಕಸ್ಟಮೈಸ್ ಮಾಡಿ ಅದೇ ಸೇಮ್ ಪ್ಯಾಕೇಜಲ್ಲೇ ಕೊಡ್ತಾರೆ. ಆ್ಯಂಡ್ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ಟೀ ಕುಡ್ಡಿಂದ ಮಾಡಿರುವಂಥದ್ದು. ಇದೆಲ್ಲವೂ ಕೂಡ ಸೇಮ್ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನಾವೀಗ ಫಸ್ಟ್ ಫ್ಲೋರಲ್ಲಿರುವಂಥ ರೂಮಲ್ಲಿ ಇದ್ದೀವಿ. ಇದರ ವಾಲಿಗೆ ಒಂದು ಸೂಪರ್ ಆಗಿರುವಂಥ ಡಿಸೈನ್ ಕೊಟ್ಟಿದ್ದಾರೆ, ತುಂಬ ಯೂನಿಕ್ ಆಗಿದೆ. ಆ್ಯಂಡ್ ಕಾಟ್ ಏನಿದೆ ಅದು ಡಬಲ್ ಕಾಟ್, ಅದರಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಇದೆ. ಆ್ಯಂಡ್ ನೀವು ನೋಡ್ತಾ ಇರುವಂಥ ಈ ವಾರ್ಡ್ರೂಬ್ ನೋಡ್ತಾ ಇದ್ದೀರಲ್ಲ, ಈ ವಾರ್ಡ್ರೂಬ್ ಕೂಡ ತುಂಬ ಕಂಪ್ಲೀಟ್ ಒಂದು ಸ್ಪೇಷಿಯಸ್ ಆಗಿರೋದ್ರಿಂದ ನಿಮ್ಗೆ ಎಷ್ಟೇ ಬಟ್ಟೆಗಳನ್ನು ಕೂಡ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಅದು ಕೂಡ ತುಂಬ ಯೂನಿಕ್ ಆಗಿರೋದು. ಆ್ಯಂಡ್ ನಿಮಗೆ ಒಂದು ಏನು ಹೇಳ್ತಾರೆ ಇಲ್ಲಿ ಡ್ರೆಸ್ಸಿಂಗ್ ಅಂದರೆ ರೆಡಿ ಆಗೋದಕ್ಕೆ ಮಿರರ್, ಆ್ಯಂಡ್ ನಿಮ್ಮ ಥಿಂಗ್ಸ್ ಎಲ್ಲ ಇಡೋದಕ್ಕೆ, ಈಗ ಮೇಕಪ್ ಥಿಂಗ್ಸ್ ಇದ್ದರೆ ಅಥವಾ ಏನೇ ಇಡೋದಕ್ಕೂ ಕೂಡ ಒಂದು ಮಿರರ್ ಆ್ಯಂಡ್ ಸ್ಟೋರೇಜ್ ಇದೆ. ತುಂಬ ಇನಫ್ ಸ್ಟೋರೇಜ್ ಇರೋದ್ರಿಂದ ತುಂಬ ಚೆನ್ನಾಗಿ ಅದನ್ನು ಕಾಂಬಿನೇಷನ್ ಮಾಡಿದ್ದಾರೆ. ಅಂದರೆ ಒಂದು ವುಡ್ ಮತ್ತು ಆ ಒಂದು ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್. ಆ್ಯಂಡ್ ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇರೋದ್ರಿಂದ ಅಲ್ಲಿ ಸಿಂಕ್, ಗೀಸರ್ ಎಲ್ಲ ಇದೆ, ಎಲೆಕ್ಟ್ರಿಕ್ ಗೀಸರ್. ಸೊ ಕಂಪ್ಲೀಟ್ ಆಗಿ ಒಂದು ರೂಮು ಸೆಟಪ್ ಆಗಿದೆ. ಫಸ್ಟ್ ಫ್ಲೋರ್ ನೋಡಿದ್ವಿ, ಈಗ ಸೆಕೆಂಡ್ ಫ್ಲೋರ್ ನೋಡೋಣ. ಅಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಇದೆ, ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಸ್ಪೇಸ್ ಇದೆ. ಅದು ಏನು ಅಂತ ನಾನು ತೋರಿಸ್ತೀನಿ ಬನ್ನಿ.
ಆಗಲೇ ಹೇಳಿದೆ ಸೆಕೆಂಡ್ ಫ್ಲೋರಲ್ಲಿ ಒಂದು ಯುನೀಕ್ನೆಸ್ ಇದೆ ಅಂತ, ಅದು ಇದೆ. ಎಂಟ್ರಿ ಆದ ತಕ್ಷಣವೇ ನಮ್ಗೆ ಕಾಣಿಸೋದು ಒಂದು ಸ್ಟಡಿ ಟೇಬಲ್, ಅಂದರೆ ಇದು ವರ್ಕ್ ಸ್ಪೇಸ್ ಅಂತಲೂ ಕೂಡ ಹೇಳ್ಬೋದು. ಅದ್ರ ಜೊತೆಗೆ ಇದ್ರ ಮೇಲೆ ಒಂದು ರ್ಯಾಕ್ ಕೂಡ ಇದೆ, ಅದು ಬುಕ್ಸ್ ಇಡೋದಕ್ಕೆ. ಸೊ ಬುಕ್ಸ್ ಕೂಡ ಇಡೋದಕ್ಕೆ ಸಾಧ್ಯ, ಅಂದರೆ ಎಲ್ಲ ಕಂಪ್ಲೀಟ್ ಸ್ಟೋರೇಜ್ಗೂ ಪ್ರಾಪರಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಜೊತೆಗೆ ವೆಂಟಿಲೇಷನ್ಗೆ ವಿಂಡೋ ಕೂಡ ಇರೋದ್ರಿಂದ ನೀವು ಓದ್ತೀರಾ ಅಂತ ಹೇಳಿದ್ರೆ ಅದಕ್ಕೂ ಬೆಸ್ಟ್, ಅಂದರೆ ಒಳ್ಳೆ ಟೈಮನ್ನು ಇಲ್ಲಿ ಸ್ಪೆಂಡ್ ಮಾಡೋದಕ್ಕೆ ಸಾಧ್ಯ. ನೆಕ್ಸ್ಟ್ ನಾನಿಲ್ಲಿ ಹೇಳಿದೆ ಸೆಕೆಂಡ್ ಫ್ಲೋರಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಇದೆ ಅಂತ, ಅದರಲ್ಲಿ ಒಂದು ಬೆಡ್ರೂಮನ್ನು ನಾವು ನೋಡ್ಕೊಂಡು ಬರೋಣ ಬನ್ನಿ. ಈಗ ಇದು ಫಸ್ಟ್ ಮಾಸ್ಟರ್ ಬೆಡ್ರೂಮು. ಇಲ್ಲಿ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಗಿದ್ದು ಒಂದು ಇಸ್ತ್ರಿ ಹಾಕೋದಕ್ಕೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಅದನ್ನು ಓಪನ್ ಮಾಡಿಬಿಟ್ಟು ಇಸ್ತ್ರಿ ಎಲ್ಲ ಹಾಕಿ ಆಮೇಲೆ ಈಸಿಯಾಗಿ ಕ್ಲೋಸ್ ಮಾಡ್ಬೋದು. ಲಾಕ್ ಸಿಸ್ಟಮ್ ಇದೆ ಅದರಲ್ಲಿ. ಆ್ಯಂಡ್ ಒಂದು ವಿಂಡೋ ಕೊಟ್ಟಿದ್ದಾರೆ, ಅದು ವಿಂಡೋ ತುಂಬ ಯೂನಿಕ್ ಇದೆ, ರೌಂಡ್ ಶೇಪಲ್ಲಿ. ನಾವು ಇವಾಗ ಎಲ್ಲ ಸ್ಕ್ವೇರ್ ಶೇಪಲ್ಲಿ ವಿಂಡೋ ನೋಡಿರ್ತೀವಿ, ಇದು ರೌಂಡ್ ಶೇಪ್ ವಿಂಡೋ ಇದೆ. ಆ್ಯಂಡ್ ತುಂಬ ಬೆಳಕು ಬರುತ್ತೆ, ಅಂದರೆ ನಮಗೆ ಎಷ್ಟು ವೆಂಟಿಲೇಷನ್ ಬೇಕಲ್ಲ ಆರಾಮವಾಗಿ ಸಿಗುತ್ತೆ. ಆ್ಯಂಡ್ ನನಗೆ ಇನ್ನೊಂದು ಖುಷಿ ಆಗಿದೆ ನೋಡಿ, ಈ ಥರ ಕಲರ್ ಕಾಂಬಿನೇಷನ್ ಮಾಡಿ ಇದರಲ್ಲಿ ನನಗೆ 2 ಕಡೆ ಬಾಗಿಲಿದೆ ಅಂತ ಗೊತ್ತೇ ಇಲ್ಲ. ವಾಶ್ರೂಮ್ ಒಳಗಡೆ ಇದರಿಂದ ಒಳಗಡೆ ಹೋಗ್ಬೋದು, ಆ್ಯಂಡ್ ಬಾಲ್ಕನಿ ಹೋಗೋದು ಅಂದರೆ ಇದರ ಒಳಗಡೆ ಓಪನ್ ಮಾಡಿಬಿಟ್ಟು ಹೋಗ್ಬೋದು. ವಾಶ್ರೂಮಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ವಾಕಿಂಗ್ ವಾರ್ಡ್ರೂಬ್ ಕೂಡ ಇದೆ, 2 ಕಡೆ ಸ್ಪೇಸ್ ಇದೆ, ಆಮೇಲೆ ವಾಶ್ರೂಮ್ ಬರುತ್ತೆ. ಆ್ಯಂಡ್ ನಮ್ಮ ಡೋರ್ ಇದೆಯಲ್ಲ, ಡೋರ್ ಹಿಂದ್ಗಡೆ ದೊಡ್ಡದು ಮಿರರ್ ಹಾಕಿದ್ದಾರೆ. ಸೊ ಅದು ಕಾನ್ಸೆಪ್ಟ್ ಸ್ವಲ್ಪ ಯುನೀಕ್ ಅನಿಸ್ತು ನನಗೆ. ಅದು ನಮ್ಮದೇ ಕಾನ್ಸೆಪ್ಟ್ ಬಿಡಿ, ಬಿಲ್ಡ್ ಲೈನ್ ಕಾನ್ಸೆಪ್ಟ್ ಅಂದರೆ ಅದೇನು ಸುಮ್ಮನೆನಾ, ಬಟ್ ಆ ಒಂದು ಯುನೀಕ್ನೆಸ್ ಈ ಮಾಸ್ಟರ್ ಬೆಡ್ರೂಮಲ್ಲಿದೆ. ಸ್ಟೋರೇಜ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮನ್ನು ನೋಡ್ಕೊಂಡು ಹೋಗೋಣ ಬನ್ನಿ. ಈಗ ನಾವು ಸೆಕೆಂಡ್ ಮಾಸ್ಟರ್ ಬೆಡ್ರೂಮಿಗೆ ಬಂದಿದ್ದೀವಿ. ಇದು ಕಲರ್ ಕಾಂಬಿನೇಷನ್ ಅದಕ್ಕಿಂತ ಡಿಫ್ರೆಂಟ್ ಇದೆ. ಬಟ್ ಏನಂದರೆ ಇದರಲ್ಲಿ ಮೇನ್ ಯುನೀಕ್ ಅಂದರೆ ಒಂದು ಟಿ ವಿ ಯೂನಿಟ್ ಕೂಡ ಕೊಟ್ಟಿದ್ದಾರೆ, ಗ್ರಾನೈಟ್ ಫಿನಿಶ್ ಇದೆ ನೋಡಿ ಆ ಡಿಸೈನ್. ಆ್ಯಂಡ್ ಮುಖ್ಯವಾಗಿ ಇಲ್ಲಿ ಕಬಾರ್ಡ್ ಎಲ್ಲ ಹೇಗಿದೆ ಅಂದರೆ ಕಲರ್ ಕಾಂಬಿನೇಷನ್ ನಾವು ಅಲ್ಲಿ ಕೆಳಗಡೆ ಕಿಚನಲ್ಲಿ ನೋಡಿದಲ್ಲ ಆ ಕಲರ್ ಕಾಂಬಿನೇಷನ್ ಮ್ಯಾಚ್ ಮಾಡಿರೋದ್ರಿಂದ ರೂಮ್ ಪೂರ್ತಿ ಆ ಕಲರ್ ಕಾಂಬಿನೇಷನ್ ಮ್ಯಾಚ್ ಆಗುತ್ತೆ. ಕೂಡ ಒಂದು ಬಾಲ್ಕನಿ ಇದೆ ಹಾಗೂ ವಾಶ್ರೂಮ್ ಇದೆ ಹಾಗೂ ಕಂಪ್ಲೀಟ್ ಆಗಿ ಯುನೀಕ್ ಲುಕ್ ಇದೆ. ಕಲರ್ ಕಾಂಬಿನೇಷನ್ ಕೂಡ ಹಾಗೆ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಹೇಗಿತ್ತು ಅನ್ನೋದನ್ನು ನೋಡಿದ್ರಿ. ಬನ್ನಿ ಈಗ ಟೆರೆಸ್ಗೆ ಹೋಗೋಣ. ಜೊತೆಗೆ ಇದು ಟೆರೆಸಲ್ಲಿ ಇದ್ದೀವಿ ನಾವೀಗ. ತುಂಬ ವಿಶಾಲವಾಗಿದೆ ಟೆರೆಸ್. ಸೋಲಾರ್ ಮತ್ತು ವಾಟರ್ ಟ್ಯಾಂಕ್ ಕೂಡ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಕಡೆಯಿಂದನೇ ಪ್ರೊವೈಡ್ ಆಗಿದೆ. ಸೊ ಇದು ಕಂಪ್ಲೀಟ್ ಟೆರೆಸ್ ಲುಕ್. ವೀಕ್ಷಕರೇ, ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ನಿರ್ಮಾಣ ಮಾಡಿರೋ ಮನೆನ ನೀವು ನೋಡಿದ್ರಲ್ಲ. ಮುಖ್ಯವಾಗಿ ಇಲ್ಲಿ ಪ್ರತಿಯೊಂದಕ್ಕೂ ಕಡೆಯೂ ಕೂಡ ಟೀಕ್ ವುಡ್ಡನ್ನು ಬಳಕೆ ಮಾಡಿದ್ದಾರೆ. ಆಮೇಲೆ ಯಾವುದೆಲ್ಲ ಗ್ರನೈಟ್ ಬಳಕೆ ಮಾಡಿದ್ದಾರೆ ಅದೆಲ್ಲ ಇಂಪೋರ್ಟೆಡ್ ಗ್ರನೈಟನ್ನು ಬಳಕೆ ಮಾಡಿದ್ದಾರೆ. ಜೊತೆಗೆ ಕಲರ್ ಕಾಂಬಿನೇಷನ್ ಕೂಡ ಯುನೀಕ್ ಇತ್ತು. ಆ್ಯಂಡ್ ತುಂಬ ಮೇಜರ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅದು ವಿಂಡೋಗಳು, ತುಂಬ ದೊಡ್ಡದಾಗಿರುವಂಥ ವಿಂಡೋ, ತುಂಬ ವೆಂಟಿಲೇಷನ್ಗೆ ಸ್ಪೇಸ್ ಇರುವಂಥ ಒಂದು ಕನ್ಸ್ಟ್ರಕ್ಷನ್ ಇಲ್ಲಿ ನಡೆದಿರುವಂಥದ್ದು. ಸೊ ನಿಮಗೂ ಕೂಡ ಇಷ್ಟ ಆಗಿದ್ರೆ, ನೀವು ಕೂಡ ಇಂತಹದ್ದೇ ಸುಂದರವಾಗಿರುವಂಥ ಮನೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಕನಸನ್ನು ಕಂಡಿದ್ರೆ ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಕೆಳಗಡೆ ನಾವು ನಂಬರನ್ನು ಕೊಟ್ಟಿದ್ದೀವಿ, ಆ ನಂಬರ್ಗೆ ಕರೆ ಮಾಡಿ ಸಂಪರ್ಕಿಸಬಹುದು. ಆನ್ಲೈನಲ್ಲಿ ಕೂಡ ನೀವು ಸಂಪರ್ಕ ಮಾಡ್ಬೋದು. ಜೊತೆಗೆ ಆಫೀಸ್ ಮಲ್ಲೇಶ್ವರಮಲ್ಲಿದೆ, ನೀವು ಮಲ್ಲೇಶ್ವರಂ ಕೂಡ ಭೇಟಿ ನೀಡಿ ನಿಮಗೆ ಯಾವುದೆಲ್ಲ ಮಾಹಿತಿ ಬೇಕೋ ಅದನ್ನು ಪಡಿಬಹುದು. ಕಡಿಮೆ ದುಡ್ಡಿನಲ್ಲಿ ಅಥವಾ ನಿಮ್ಮ ಬಜೆಟ್ನಲ್ಲಿ ನಿಮ್ಮ ಯಾವ ಪ್ಯಾಕೇಜ್ ಇದೆ ಅದಕ್ಕೆ ನಿಮ್ಗೆ ಏನು ಬೆಸ್ಟ್ ಬೇಕೋ ಅದನ್ನು ಖಂಡಿತವಾಗ್ಲೂ ನಾವು ನಿಮಗೆ ನಿರ್ಮಾಣ ಮಾಡಿಕೊಡ್ತೀವಿ. ಅದು ಬಿಲ್ಟ್ ಲೈನ್ನ ಪ್ರಾಮಿಸ್ ಅಂತ ಹೇಳ್ತಾ, ನೀವು ಕೂಡ ಇಂಥ ಸುಂದರವಾಗಿರುವಂಥ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನನ್ನು ಕಾಂಟ್ಯಾಕ್ಟ್ ಮಾಡಿ. ಒಂದು ಸುಂದರವಾಗಿರುವಂತಹ ಮನೆಯನ್ನು ನಾಗೇಶ್ ಅವರಿಗೆ ನಿರ್ಮಿಸಿಕೊಟ್ಟಿದ್ದಾರೆ. ಇವಾಗ ನಾಗೇಶ್ ಅವ್ರ ಜೊತೆನೇ ಮಾತಾಡೋಣ. ಅವರಿಗೆ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ವರ್ಕ್ ಇಷ್ಟ ಆಯ್ತಾ ಇಲ್ವಾ, ಹೇಗೆ ಕನೆಕ್ಟ್ ಆದರು, ಹೇಗೆ ಕಾಂಟ್ಯಾಕ್ಟ್ ಆದರು ಅನ್ನೋದನ್ನು ಕೇಳೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಮನೆ ತುಂಬ ಚೆನ್ನಾಗಿ ರೆಡಿ ಆಗಿದೆ. ನಿಮ್ಗೆ ಹೆಂಗೆ ಕಾಂಟ್ಯಾಕ್ಟ್ ಆಯಿತು, ಹೇಗೆ ಗೊತ್ತಾಯಿತು ಬಿಲ್ಟ್ ಲೈನ್? ಚೆಕ್ ಮಾಡಿ ಸಣ್ಣ ಬಂದಿದ್ದು ಅವ್ನು ಆನ್ಲೈನಲ್ಲಿ ಚೆಕ್ ಮಾಡಿ ಅವ್ರ ಹತ್ರ ಹೋಗಿ ಆಫೀಸಲ್ಲಿ ಹೋಗಿ ಮಲ್ಲೇಶ್ವರಮಲ್ಲಿರೋದು ಆಫೀಸು, ಮಲ್ಲೇರು ಆಫೀಸಲ್ಲಿ ಇದು ಮಾಡಿ ಮಾತಾಡಿ ಕನ್ಸ್ಟ್ರಕ್ಷನ್ ಮಾಡ್ಕೊ. ಹೌದಾ? ಈಗ ಆನ್ಲೈನ್ ಅಂದ ತಕ್ಷಣ ತುಂಬ ಜನ ಈಗಲೂ ನಂಬೋದಿಲ್ಲ, ಓ ಆನ್ಲೈನಲ್ಲಿ ಅಲ್ವಾ, ನಂಬೋದಾ ಬಿಡೋದಾ ಅಂತ. ಹಾಗೆ ಫಸ್ಟ್ ಪ್ರಶ್ನೆ ಬರಲಿಲ್ವಾ, ಮನೆಯಲ್ಲೆಲ್ಲ ಡಿಸ್ಕಸ್ ಮಾಡಿದ್ರೆ? ನಮಗೆ ಒಂದು ಸಣ್ಣ ಕ್ಲೂ ಏನಂದರೆ, ಕೆಲವು ಆಫೀಸ್ಗಳೆಲ್ಲ ಹೋದರೆ ಕಾಫಿ ಮತ್ತು ತಿಂಡಿ ಅದು ಇದು ಎಲ್ಲ ಇದು ಮಾಡ್ತಾರೆ. ಇವ್ರು ಸಹ ಆಫೀಸ್ಗೆ ಹೋದಾಗ ನೀರು ಸಹ ಕೊಟ್ಟಿಲ್ಲ. ಇವರು ಮಂದಿನ ಮಾತು ಹೇಳಿದ್ರು, ಈ ಥರ ಇದೆ ಅಂತ ಹೇಳಿದ್ರು. ಓಕೆ, ಇದೆ ಅಂತ ಹೇಳಿದ್ರು. ಮತ್ತು ಬ್ಯಾಕ್ಗ್ರೌಂಡ್ ನಾನು ಇದರಲ್ಲಿ ಅನುಭವ ಇದೆ ನನಗೆ. ನಾನು ಇಲ್ಲೆಲ್ಲ ಮನೆಯಲ್ಲಿ ನಾನೇ ಓನಾಗಿ ಕಟ್ಸಿದ್ದೀನಿ, ಅನುಭವ ಇದೆ. ಸೊ ಅವರ ಮಾತಿಂದ ಅವ್ರು ಏನು ಹೇಳಿದ್ರು ಒಂದೇ ಮಾತು, ನಾನು ಇದು ನಿಮ್ಮ ಪ್ರಾಜೆಕ್ಟ್ ತಗೋತಾ ಇರೋದು ನನ್ನ ಹೆಸರು ಮಾಡೋಕ್ಕೋಸ್ಕರ ಅಷ್ಟೇ ವಿನ ದುಡ್ಡು ಮಾಡೋಕ್ಕೋಸ್ಕರ ಅಲ್ಲ ಅಂತ ಹೇಳಿದ್ರು. ಅದರಲ್ಲಿ ಬೇರೆ ಅವರು ಇನ್ನೂ ಚಿಕ್ಕ ಏಜು ಬೆಳೆಯುವಂಥವ್ರು, ಒಂದಲ್ಲಿ ಬರುತ್ತೆ ಒಂದಲ್ಲಿ ಹೋಗುತ್ತೆ ಅನ್ನೋದಕ್ಕಿಂತ ಅವರು ಇನ್ನೂ ಚಿಕ್ಕ ಏಜು. ಅವ್ರು ಇದು ಒಂದು ಪ್ರಾಜೆಕ್ಟ್ ಮಾಡಿದ್ರೆ ನಮ್ಗೆ ಇನ್ನೊಂದು
10% ಸಿಗುತ್ತೆ ಅನ್ನೋ ಭರವಸೆಯಿಂದ ಮಾಡಿದೆ. ಭರವಸೆ ಅಂದ್ರೆ ನೀವು ಹೇಳೋ ಪ್ರಕಾರ ಈ ತರ ಕಾಫಿ ಟೀ ಯಾರಾದ್ರೂ ಕೊಡ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ಮಸ್ಕ ಹೊಡಿಯಕ್ಕೆ ಟ್ರೈ ಮಾಡ್ತಾರೆ. ಇದಾದ್ರೆ ಪರ್ಫೆಕ್ಟ್ ಕೆಲಸ ಏನಿದೆ ಕೆಲಸ ನಾವು ನಿಮ್ ದುಡ್ಡಿಗೆ ಮಾಡ್ಕೊಡ್ತೀವಿ ಅಂತ. ಈಗ ಬಿಲ್ಡಿಂಗ್ ರೆಡಿ ಆಗಿದೆ, ಫಸ್ಟ್ ಪ್ರಾಸೆಸ್ ಹೇಗಿತ್ತು? ನಿಮ್ಮ ಹತ್ರ ಅವರು ಮಾತಾಡುವಾಗ ನೀವು ಹೇಗ್ ಬೇಕು ಅಂತ ಕೇಳಿದ್ರಿ, ಅವ್ರೇನ್ ನಿಮ್ಗೆ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟರು? ಎಲ್ಲನೂ ಅವರೇನೆ ಈ ತರ ಬರುತ್ತೆ ಅಂತೆಲ್ಲ ಪ್ಲಾನ್ ಎಲ್ಲ ಮಾಡಿ ಎಲ್ಲ ಅವರೇ ಇದು ಮಾಡಿದ್ದು ಎಲ್ಲನೂ A to Z. ಅವರು ನಮಗೆ ಏನಂದ್ರೆ ಮಗ ಅವರು ಈ ತರ ಬೇಕು ಅಂತೇಳಿ ನಾನು ಬಂದು ಕನ್ಸ್ಟ್ರಕ್ಷನ್ ಫೌಂಡೇಶನ್ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ಅದರಲ್ಲಿ ಸಾಲ್ ಟೆಕ್ಸ್ಟ್ ಮಾಡಿ ಮತ್ತೆ ಅದನ್ನ ಯಾವ ಥರ ಬರಬೇಕು ಟೆಕ್ಸ್ಚರ್ ಅಂತೆಲ್ಲ ಇದು ಮಾಡಿ ಅವರೇ ಇದು ಮಾಡಿ ಎಲ್ಲ ಅವ್ರದ್ದೇನೆ ಎಲ್ಲ ಅವರೇನೆ ಇಂಟೀರಿಯರ್ ವರ್ಕು ಮತ್ತೆ ಇದೆಲ್ಲನೂ ಅವರೇ. ಸೋಲಾರ್ ಹಾಕ್ಸಿದ್ದಾರೆ, ಗೀಸರ್ ಹಾಕ್ಸಿದ್ದಾರೆ, ಮತ್ತೆ ಎಕ್ಸ್ಟ್ರಾ ಪೂಜಾ ರೂಮ್ ಮಾಡಿಕೊಟ್ಟಿದ್ದಾರೆ ಅವರೇ ಓನಾಗಿ. ಎಲ್ಲ ಅವರೇ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೆ ಈಗ ಬೇರೆಯವ್ರ ಮನೆ ನೋಡಿದಾಗ ನನ್ನ ಮನೆ ಹೀಗಿರ್ಬೇಕು ಅನ್ನೋಂಥ ಕನ್ಸಿತ್ತ ನಿಮಗೆ ಮುಂಚೆ ಈ ಥರ ನನ್ನ ಮನೆ ಇರಬೇಕಪ್ಪ ಅಂತ? ಇಲ್ಲ, ನಮ್ಮದು ಕಾನ್ಸೆಪ್ಟ್ ಬಂದು ನಾನೇನಿದ್ರು ಕಷ್ಟ ಜೀವಿ ಏನಿದ್ರು 50 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ 40,000 ನನಗೆ ಇನ್ಕಮ್ ಬರಬೇಕು ಅನ್ನೋದು ಇದಿತ್ತು. ಬಟ್ ಈಗಿನ ಕಾಲದ ಹುಡುಗರು ಅವ್ರು ಕೇಳಲಿಲ್ಲ. ಅವ್ರಿಗೇನಿದ್ರು ಈಗಿನ ಜನ್ರೇಷನಲ್ಲಿ ಚೆನ್ನಾಗಿರಬೇಕು, ಇರೋದನ್ನೇ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅನ್ನೋ ಭರವಸೆ ಅವ್ರಿಗೆ. ಅದಕ್ಕೆ ಅವ್ನು ಸಣ್ಣ ಹೇಳ್ತಾ ನನಗೊಂದು ಮನೆ ಮಾಡಿಕೊಡು ಅಂತ ಅವ್ನ ಭರವಸೆ ಅಂತೆ ಅವನೊಂದು ಮನೆ ಮಾಡಿಕೊಟ್ಟಿದ್ದೆ. ಅವ್ರಿಗೊಂದು ಮನೆ ಮಾಡಿಕೊಟ್ಟಿದ್ದೀರಾ. ಈಗ ನೀವು ಏನು ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ, ನಂಗೆ ಇಂಥದೇ ಮನೆ ಬೇಕು, ಮತ್ತು ನನಗೆ ಜಾಸ್ತಿ ಟೆನ್ಷನ್ ಸಿಗಬಾರ್ದು, ಎಲ್ಲ ಕೆಲಸ ಅವರೇ ಮಾಡ್ಕೊಂಡು ಹೋಗಿ. ಈಗ ನಾವು ಒಬ್ರಿಗೆ ಕೊಡೋದು ಯಾಕೆ, ಈಗ ನಮ್ಮನ್ನು ನೀವು ಟ್ರಸ್ಟ್ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ಎಲ್ಲ ಕೆಲಸನೂ ನಾವು ಮಾಡಿ ಕೊಡಬೇಕು ಅನ್ನೋಂಥ ಕಾರಣಕ್ಕೆ. ಸೊ ಹಾಗಾಗಿ ನಿಮಗೆ ಹೇಗೆ ಅನ್ಸಿ, ಈಗ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಒಂದು ಡೈಲಾಗ್ ಇರುತ್ತೆ, ದೊಡ್ಡ ಕಷ್ಟದ ಕೆಲಸ. ಇದನ್ನ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಸುಲಭ ಮಾಡಿಕೊಟ್ರ ನಿಮಗೆ? ಹೌದು, ಸುಲಭ ಮಾಡಿಕೊಟ್ರು. ಅವರೇನೆ ನಿಧಾನಕ್ಕೆಲ್ಲ ವರ್ಕರ್ಸ್ನ ಅವ್ರ ಮುಂದೆ ನಿಂತು ಒಬ್ಬೊಬ್ರು ಇಂಜಿನಿಯರ್ ಸೈಟಲ್ಲಿ ಬಿಡ್ತಾ ಇದ್ರು, ಅವರೇನೆ ಕ್ಲಿಯರ್ ಆಗಿ ಮಾಡಿ ಅವರೇನೆ ಮಾಡಿ ಕೊಡ್ತಾ ಇದ್ರು. ಅವರೆಲ್ಲ ಪೇಂಟರ್ ಆಗ್ಬೋದು ಮತ್ತು ಕಾರ್ಪೆಂಟರ್ ಆಗ್ಬೋದು ಅವರೇನೆ ಬಂದು ಮಾಡಿ ಕೊಡ್ತಾ ಇದ್ರು. ನಾವೇನು ನೋಡೋಕೆ ಬರಲಿಲ್ಲ, ಎಲ್ಲ A to Z ಅವರೇ ನಿಂತು ಮಾಡಿಸಿರೋದು. ಎಲ್ಲ ಯಾವುದು ಟೆನ್ಷನ್ ಇರಲಿಲ್ಲ, ಇದಾಯ್ತಾ ಅದಾಯ್ತಾ ಕೆಲಸಕ್ಕೆ ಬಂದಿದ್ದಾರಾ, ಎಲ್ಲ ಅವರೇ ಮಾಡಿಕೊಟ್ಟಿದ್ರು, ಎಲ್ಲ ಅವರೇ. ಈಗ 62 ಲಕ್ಷದಲ್ಲಿ ಯಾವುದೆಲ್ಲ ಕಂಪ್ಲೀಟ್ ಆಗಿದೆ ಕೆಲಸ ಅಂತ ನೀವು ಹೇಳೋದಾದ್ರೆ? ಒಂದು ಎಲ್ಲ ಫುಲ್ಲು ಕೆಳಗಡೆ ಫೌಂಡೇಶನ್, ಹೌದು, ಮತ್ತೆ ಇದೆಲ್ಲ ಇಂಟೀರಿಯರ್ ವರ್ಕ್ ಸೋಲಾರ್ ಹಾಕಿದ್ದಾರೆ, ಇದು ಹಾಕಿದ್ದಾರೆ. ಮತ್ತೆ ಇದು ಫ್ರಂಟಲ್ಲಿ ಬಂದಿರೋದು ಅದು ಇಲ್ಲ, ಅವ್ರದ್ದಿಲ್ಲ. ಯಾಕಂದ್ರೆ ಲೇಸರ್ ಫಿಟ್ಟಿಂಗ್ ಇದೆಯಲ್ಲ, ಲೇಸರ್ ಫಿಟ್ಟಿಂಗು ಮೇಲೆ ಪೊರ್ಗೋಲು ಮತ್ತೆ ಬರ್ಡ್ಸ್ದು ಅದು ನಾನು ಮಾಡಿಸಿದ್ದೆ. ಓಕೆ, ಅದು ನಿಮ್ಗೆ ಇಷ್ಟ ಅಂತ ಮಾಡಿಸಿದ್ರಿ ನೀವು? ಎಸ್. ಈಗ ನೀವು ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಬಗ್ಗೆ ಏನು ಹೇಳ್ತೀರಾ? ಯಾಕಂದರೆ ಅವ್ರದ್ದೊಂದು ಕನ್ಸ್ಟ್ರಕ್ಷನ್ ನಿಮ್ಗೆ ಇಷ್ಟು ಚಂದದ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ, ನೀವು ಅವ್ರಿಗೆ ಏನಾದರೂ ಹೇಳೋದಾದರೆ? ಅವ್ರು ಕಷ್ಟಜೀವಿ, ನಮ್ಮಂಥ ಪ್ರಾಜೆಕ್ಟ್ ಅವ್ರಿಗೆ ಒಂದು 10 ಸಿಗಲಿ ಅಂತ ದೇವರನ್ನ ಕೇಳ್ತೀವಿ. ನೀವೀಗ ಸಜೆಸ್ಟ್ ಮಾಡ್ತೀರಾ ನೆಕ್ಸ್ಟ್ ಯಾರಾದರೂ ನಿಮ್ಮ ಜೊತೆ ಬಂದು, ನಾಗೇಶ್ ಅವರೇ ನಮಗೆ ಮನೆ ಕಟ್ಟಬೇಕು, ಯಾರಿಗೆ ಕೊಡೋದು ಪ್ರಾಜೆಕ್ಟ್ ಅಂತ ಕೇಳಿದ್ರೆ? ಖಂಡಿತವಾಗ್ಲೂ ಇದು ಮಾಡ್ತೀವಿ ಅವ್ರಿಗೆ. ಮಾಡಿದ ಆಲ್ರೆಡಿ 2-3 ಹೇಳಿದ್ದಾರೆ, ನೋಡ್ಕೊಂಡು ಇದು ಮಾಡಿದ್ದಾರೆ ಅವ್ರಿಗೇನೆ ಕೊಟ್ಟಿದ್ದಾರೆ. ನೀವು ಕೂಡ ರೆಫರ್ ಮಾಡ್ತೀರಾ? ಅಲ್ಸರಲ್ಲೂ MG ರೋಡಲ್ಲಿ ನಮ್ಮ ಬ್ರದರ್ದು ಮಾಡಿಕೊಟ್ಟಿದ್ದಾರೆ ವಿತಿನ್ 6 ಮಂತಲ್ಲಿ. ಓಹೋ, ಬೇಗ ವಿತಿನ್ 6 ಮಂತಲ್ಲಿ ಮಾಡಿಕೊಟ್ಟಿದ್ದಾರೆ. ಅವ್ರು ಹ್ಯಾಪಿನಾ? ಅವ್ರಿಗೆ ಖುಷಿ ಇದೆ? ಸೆಕೆಂಡ್ ಥರ್ಡ್ ಫ್ಲೋರ್. ಓಕೆ, ಸೆಕೆಂಡ್ ಮತ್ತು ಥರ್ಡ್ ಫ್ಲೋರು. ಇನ್ನೊಂದು ಇಲ್ಲಿ ತುಂಬ ವಿಶೇಷ ಅನಿಸಿದ್ದು ಕಿಚನ್ ತುಂಬ ಯುನೀಕ್ ಆಗಿದೆ ನೋಡೋದಕ್ಕೆ, ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಅದು ನಾವು ಕೊಟ್ಟಿರೋ ಸರ್ವಿಸ್. ನಿಮಗೆ ಹೇಗೆ ಅನಿಸ್ತು ಕಿಚನ್ ನೋಡಿದಾಗ? ಹೌದು, ನಮ್ಮ ಮೇಡಮ್ಗೆಲ್ಲ ಇಷ್ಟ ಆಯಿತು. ಓಕೆ ಆಯಿತು, ಕಿಚನ್ ಓಪನ್ ಕಿಚನ್ನು ಮತ್ತೆ ಇಷ್ಟ ಆಯಿತು ಅವರಿಗೆ. ಇಷ್ಟ ಆಯಿತು. ಪೂಜಾ ರೂಮ್ ಬಗ್ಗೆ ಮನೇಲಿ ಏನು ಮಾತಾಡಿದೆ? ಯಾಕಂದರೆ ಪೂಜಾ ರೂಮ್ದ ಎಂಟ್ರೆನ್ಸ್ ಡಿಸೈನ್ ಇದೆಯಲ್ಲ ತುಂಬ ಚೆನ್ನಾಗಿದೆ, 2 ಆನೆ ಮುಖ ಕೊಟ್ಟು. ಅದಕ್ಕೆ ಅದನ್ನ ನಾವು ಹೇಳಿರಲಿಲ್ಲ, ಅವರೇ ನಾವು ಹೇಳ್ದಿತ್ತು ಪೂಜಾ ರೂಮ್ ಒಳಗಡೆ ಇಬ್ಬರು ಕುತ್ಕೊಂಡು ಪೂಜಾ ಮಾಡಬೇಕು ಅಂತ ಹೇಳಿದ್ದಕ್ಕೆ ಅವರೇ ಡಿಸೈನ್ ಮಾಡಿರು, ಅವರೇ ಖುಷಿಯಿಂದ ಮಾಡಿದ್ದ. ನಿಮ್ಗದು ಇಷ್ಟ ಆಯ್ತಾ? ಹೌದು. ಈಗ ಮೇಡಮ್ ಲೇಡೀಸ್ಗೆಲ್ಲ ಇಷ್ಟ ಆಗೋದು ಕಿಚನ್ನು ಮತ್ತು ಪೂಜಾ ರೂಮೇ ಅಲ್ವಾ? ಹೌದು, ಇದರಲ್ಲಿ ಜಾಸ್ತಿ ಸ್ಪೆಂಡ್ ಮಾಡ್ತಾರೆ ಟೈಮ್. ಎಸ್. ಈಗ ಸೆಕೆಂಡ್ ಫ್ಲೋರಲ್ಲಿ ಇರುವಂಥ ಒಂದು ಬೆಡ್ರೂಮ್ ಇದೆ, ತುಂಬ ಯುನೀಕ್ ಇದೆ, 2ಕ್ಕೂ ಬಾಲ್ಕನಿ ಕೊಟ್ಟಿದ್ದಾರೆ. ಆ ಪ್ಲಾನೇ ಸ್ವಲ್ಪ ಡಿಫ್ರೆಂಟ್ ಇದೆ. ನಿಮ್ಗೆ ಆ ಥರ ಗೊತ್ತಿತ್ತಾ ಫಸ್ಟ್? ಪ್ಲಾನಿಂಗ್ ಎಲ್ಲ ಅವ್ರದ್ದೇ, ಪ್ಲಾನಿಂಗ್ ಎಲ್ಲ ಅವ್ರದ್ದೇನೆ, ಎಲ್ಲ ಅವರೇ ಇದು ಮಾಡಿದ್ರು. ಈ ಒಂದು ಡೋರ್ ತೆಗಿಬೇಕಾದ್ರೆ ಡೋರಲ್ಲೇ ಒಂದು ಮಿರರ್ ಹಾಕಿದ್ದಾರೆ, ಅದೆಲ್ಲ ನೋಡಿದಾಗ ಹೌದು ಗೊತ್ತಾಗಬಾರ್ದು ಅಂತಾನೆ. ಆಕ್ಚುಲಿ ಹಿಂದ್ಗಡೆ ಬಾತ್ರೂಮ್ ಇರೋದು ಗೊತ್ತಾಗಬಾರ್ದು ಅಂತಾನೆ ಅಷ್ಟು ಕ್ಲೀನಾಗೆ ಮಾಡಿದ್ದಾರೆ. ಅದೆಲ್ಲ ನಿಮ್ಗೆ ಇಷ್ಟ ಆಯ್ತಾ? ಎಸ್. ಕೊನೆಯದಾಗಿ ಏನು ಹೇಳ್ತೀರಾ ಸರ್ ನಮ್ಮ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ಸ್ ಬಗ್ಗೆ? ಅದೇ ಅವ್ರಿಗೆ ಒಳ್ಳೆ ಕೆಲಸ ಸಿಗಲಿ, ನಮ್ಮಂಥದ್ದು ಪ್ರಾಜೆಕ್ಟ್ ಸಿಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಬಹಳಷ್ಟು ಉತ್ತಮವಾಗಿರೋಂಥ ಒಂದು ಮಾತನ್ನು ಅವರು ಮಾತಾಡಿದ್ರು. ನಮಗೂ ಕೂಡ ಖುಷಿ ಆಗುತ್ತೆ ಇಂಥ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಕೇಳೋದಕ್ಕೆ. ನೀವು ಕೂಡ ಇಂಥ ಸುಂದರವಾಗಿರುವಂಥ ಅಂದವಾದ ಮನೆಯನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಚಾಯ್ಸ್ ಕೂಡ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಆಗಿರಲಿ ಅನ್ನೋದು ಕೂಡ ನಮ್ಮ ಆಶಯ ಅಂತ ಹೇಳ್ತಾ, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೀವು ಮನೆ ಕಟ್ಟಬೇಕು ಅಂತ ಕನಸಿದ್ರೆ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ನ ಅವ್ರನ್ನ ಭೇಟಿಯಾಗಿ
ಆನ್ಲೈನಲ್ಲೂ ಸಿಗ್ತಾರೆ ಮತ್ತು ಮಲ್ಲೇಶ್ವರಮಲ್ಲಿ ಅವ್ರ ಅಡ್ರೆಸ್ ಇದೆ. ಮಲ್ಲೇಶ್ವರಂ ಕೂಡ ಹೋಗಿ ಭೇಟಿ ಆಗ್ಬೋದು. ಇನ್ನು ಚಿಕ್ಕ ಏಜ್ ಅವರಿಗೆ ಕೆಲಸ ನಿಮಗೆ ಬೇಗ ಮಾಡಿಕೊಡ್ತಾರೆ. ಎಷ್ಟು ತಿಂಗಳಲ್ಲಿ ಮಾಡಿಕೊಡ್ತೀನಿ ಅಂದರೆ ಅಷ್ಟು ತಿಂಗಳಲ್ಲಿ ಮುಗಿಸ್ಕೊಡ್ತಾರೆ A to Z.